ಜಿಲ್ಲೆ ಬೀದರ್ ಜಿಲ್ಲೆಯಾದ್ಯಂತ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಕೆಸರುಮಯ ಆದಂತಹ ಸರ್ಕಾರಿ ಶಾಲೆಗೆ ಸಂಪರ್ಕಿಸುವಂತಹ ರಸ್ತೆ, ಇದೇ ರಸ್ತೆಯಲ್ಲಿ ಒಂದು ವಾರದಿಂದ ಮಕ್ಕಳು ಸಂಚಾರ ಮಾಡ್ತಿದ್ದಾರೆ. ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಏನೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯನ್ನು ದಾಟ್ಕೊಂಡು ಹೋಗಬೇಕು. ಅಂದ್ರೆ ಇಲ್ಲಿ ಕೆಸರುಮಯ ಆಗಿದೆ. ಆ ಸರ್ಕಾರಿ ಶಾಲೆಗೆ ಸಂಪರ್ಕಿಸುವಂತಹ ರಸ್ತೆ ಇದೆಯಲ್ಲ, ಆ ಒಂದು ಕೆಸರುಮಯ ಆಗಿರುವ ರಸ್ತೆಯಲ್ಲೇ ಹೋಗ್ಬೇಕೀಗ ಮಕ್ಕಳು. ಸುಮಾರು 1 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ವಿದ್ಯಾರ್ಥಿಗಳಂತೂ ಹೈರಾಣಾಗಿ ಹೋಗಿದ್ದಾರೆ. ಆದರ್ಶ ಸರ್ಕಾರಿ ಶಾಲೆಯ 451 ವಿದ್ಯಾರ್ಥಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿರೋದು. ಬೀದರ್ ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಗ್ರಾಮಗಳ ಮಕ್ಕಳು ಈ ಒಂದು ಸ್ಕೂಲಿಗೆ ಬರ್ತಾರೆ. ಶಾಲೆಗೆ ಸರಿಯಾದಂತಹ ರಸ್ತೆ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಅಲ್ಲಿ ಇದೆ, ಕಾಂಪೌಂಡ್ ಇಲ್ಲ, ಹುಡುಗರ ಹಾವಳಿಗೆ ಮಕ್ಕಳು ತತ್ತರಿಸ್ತಾ ಇದ್ದಾರೆ. ಮೂಲಸೌಕರ್ಯ ಕಲ್ಪಿಸಿ ಅಂತ ವಿದ್ಯಾರ್ಥಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೋಡಿ ಬೀದರ್ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಸ್ಕೂಲಿಗೆ ಹೋಗೋದಕ್ಕೆ ಮಕ್ಕಳು ನಾನಾ ಕಷ್ಟಗಳನ್ನ ಪಟ್ಕೊಂಡು ಹೋಗ್ಬೇಕು. ಕೆಸರುಮಯ ಆಗಿರುವಂತಹ ರಸ್ತೆ, ಆ ರಸ್ತೆಯ ಮೂಲಕ ಸ್ಕೂಲಿಗೆ ಹೋದ್ರೂ ಕೂಡ ಸ್ಕೂಲಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು. ಸೊ ಈಗಾಗಲೇ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಮಕ್ಕಳು ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಗ್ರಾಮಸ್ಥರ ಸಮಸ್ಯೆಗಳು ಏನೇನು, ಇವೆಲ್ಲದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಹೊಸಮನಿ. ಬೀದರ್ ಜಿಲ್ಲೆಯಾದ್ಯಂತ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸದ್ಯ ನಾನು ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಆದರ್ಶ ವಿದ್ಯಾಲಯದ ಮುಂಭಾಗದಲ್ಲಿದ್ದೀನಿ. ನೀವು ನೋಡ್ತಾ ಇರಬಹುದು, ಇದು ಕೇಂದ್ರ ಪುರಸ್ಕೃತ ಸರ್ಕಾರಿ ಆದರ್ಶ ವಿಶ್ವವಿದ್ಯಾಲಯ ಜನವಾಡದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಈ ರಸ್ತೆ ಹೇಗಿದೆ ಅಂದ್ರೆ, ಇದು ಜನವಾಡ ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ದೂರ ಇರ್ತಕ್ಕಂಥ ಹೊರವಲಯದಲ್ಲಿ ಇರ್ತಕ್ಕಂಥದ್ದು. ಜನವಾಡ ಗ್ರಾಮದ ಹೊರವಲಯದಲ್ಲಿ ಇರ್ತಕ್ಕಂಥ ಈ ಒಂದು ಆದರ್ಶ ವಿದ್ಯಾಲಯ ಏನಿದೆ, ಈ ವಿದ್ಯಾಲಯಕ್ಕೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಸರಿಯಾದಂತ ಆಟದ ಮೈದಾನ ಇಲ್ಲ, ಸಮರ್ಪಕ ರಸ್ತೆ ಇಲ್ಲ. ಸುಮಾರು 1 ಕಿಲೋಮೀಟರ್ ದೂರ ಇರತಕ್ಕಂಥ ರಸ್ತೆ ಇದೆ, ಕೆಸರುಮಯ ರಸ್ತೆಯಲ್ಲೇ ಬರ್ತಕ್ಕಂಥ ಪರಿಸ್ಥಿತಿ. ಮತ್ತೆ ಖಾಸಗಿ ವಾಹನಗಳ ಮೂಲಕ ವಿದ್ಯಾರ್ಥಿಗಳು ಹೋಗಬೇಕು, ನಡ್ಕೊಂಡು ದುಡ್ಡು ಕೊಡದೇ ಇರತಕ್ಕಂಥವ್ರು ನಡ್ಕೊಂಡು ಹೋಗುವಂತ ದುಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೆ ಏನು ಈ ಒಂದು ರಸ್ತೆ ಏನು ಶಾಲೆಗೆ ಸಂಪರ್ಕಿಸ್ತಕ್ಕಂಥ ರಸ್ತೆ ಒಂದು ಪಕ್ಕದಲ್ಲೇ ಏನು ವೈನ್ ಶಾಪ್ ಇದೆ, ಆ ವೈನ್ ಶಾಪ್ ಕೂಡ ಅದರಿಂದ ಕುಡುಕರ ಹಾವಳಿ ಆಗಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ನಿತ್ಯ ಬರಲಿಕ್ಕೆ ಹೋಗ್ಲಿಕ್ಕೆ ತುಂಬಾ ಸಮಸ್ಯೆ ಆಗ್ತಿದೆ ಕುಡುಕರ ಹಾವಳಿಯಿಂದ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ವಿದ್ಯಾರ್ಥಿಗಳು. ಸದ್ಯ ನಾನು ಆ ವಿದ್ಯಾರ್ಥಿಗಳನ್ನ ಮಾತಾಡಿಸ್ತೀನಿ. ಅಪ್ಪಿ, ಈಗ ದಿನನಿತ್ಯ 1 ಕಿಲೋಮೀಟರ್ ಜನವಾಡದಿಂದ ಇಲ್ಲಿ ಶಾಲೆಗೆ ನಡ್ಕೊಂಡು ಬರ್ತಾ ಇದ್ದೀರಿ, ಈ ಇಲ್ಲ ರಸ್ತೆನೇ ಇಲ್ಲಲ್ಲ, ಹೆಂಗ್ ಬರ್ತೀರಿ? ಏನು ಕೆಸರು ಇದೆ, ಮಳೆ ಎಲ್ಲ ಬರ್ತಾ ಇದೆ, ಹೆಂಗ್ ಬರ್ತೀರಿ ಅಂತ? ಸರ್ ಶಾಲೆ ಕಲ್ಯಾಕ್ ಹೆಂಗಾದ್ರೂ ಬರ್ಬೇಕಲ್ಲ ರೀ ಸರ್, ಬರ್ತೇವೆ ಹಂಗಾರ ಬರ್ಬೇಕಾಗ್ತದ. ಕೆಸರಲ್ಲ ಹಂಗೆ ತುಳ್ಕೊಂಡ್ ಬರ್ಬೇಕು. 1 ಕಿಲೋಮೀಟರ್ ದೂರ ಅದ ರೀ ಬಸ್ ಸ್ಟಾಪ್, ಅಲ್ಲಿಂದ ಬರ್ಬೇಕ್ರಿ ನಾವು ನಡ್ಕೊತ. ಪೂರ್ತಿ ಕೆಸರಾಗೋಗ್ಬಿಟ್ಟಿದೆ. ಮತ್ತೆ 3 ದಿನ ಐತ್ರಿ ಮಳೆ ಬರ್ತದ್ರಿ. ಇಲ್ಲಿ ನಾವು ನಡ್ಲಕ್ ಬಿ ಬರಲ್ರಿ ಸರ್, ಬಿದೋಗ್ಬಿಡ್ತೀರಿ ತುಂಬಾ ಸರ್ತಿ. ಮತ್ತೆ ಕಲ್ಲಿದ್ದಾವ್ರಿ ಸರ್ ನೋಡ್ರಿ. ಹೊರಗೆ ನೀವು ಅಲ್ಲಿಂದ ಮೇನ್ ರೋಡ್ ಇಂದ ಬೀದರ್ ಮತ್ತು ಅವರಾದ ಮೇನ್ ರೋಡ್ ಇಂದ ನಡ್ಕೊಂಡು ಬರೋವಾಗ ಅಲ್ಲಿ ಒಂದು ವೈನ್ ಶಾಪ್ ಇದೆ. ಆ ವೈನ್ ಶಾಪ್ ಇಂದ ಬರೋವಾಗ ನಿಮ್ಗೆಲ್ಲ ಕಿರಿಕಿರಿ ಆಗುತ್ತೆ, ಅಲ್ಲಿ ಕುಡುಕರ ಹಾವಳಿ ಇದೆ, ಭಯ ಅನಿಸ್ತಿದೆ ಅನ್ನೋ ಒಂದು ಈಗ ಏನು ಅಂತ ಸರ್. ಅಲ್ಲಿ ಈಗ ಅಲ್ಲಿಂದಾನೆ ನಾವು ಇಲ್ಲಿ ಬಸ್ ಸ್ಟಾಪ್ ಇಂದ ಈ ಸ್ಕೂಲ್ ಕಲಿಯಕ್ಕೆ ಅಂತ ಬರ್ತೀವಿ. ಅಲ್ಲಿ ನಡ್ಬೇಕು ವೈನ್ ಶಾಪ್ ಇದೆ, ಅಲ್ಲಿಂದ ಅಲ್ಲಿ ಕುಡುಕರು ಹಾವಳಿ ಅಂದ್ರೆ ಸ್ವಲ್ಪ ರೇಗಿಸ್ತಾರೆ, ಅದು ಇದು ಮಾಡ್ತಾರೆ. ಅದರಿಂದ ಭಯ ಆಗುತ್ತೆ. ಅದರಿಂದ ಎಷ್ಟೊಂದು ಒಂದ್ ವಾರ 2 ವಾರ ನಾವು ಸ್ಕೂಲಿಗೆ ಬರಲ್ಲ ಭಯ ಪಟ್ಬಿಟ್ಟು. ಇನ್ನು ಬೂಟ್ಗಳು ಬಿ ನಂದಿ ಇಷ್ಟು ಮಳೆ ಹಿಂಗ್ ಪಿಚ್ಚ ಇದ್ರೆ ಎಲ್ಲ ಗಲೀಜ್ ಆಯ್ತದ. ಇದು ಆದ್ರೆ ಇನ್ನು ವಿದ್ಯಾರ್ಥಿನಿ ಮಾತಾಗಿರ್ತಕ್ಕಂಥ ಇದು ಶಿಕ್ಷಕರು ಕೇಳ್ತೀನಿ, ಸರ್ ಏನಿದು ಎಲ್ಲ ಶಾಲೆ ಎಲ್ಲ ಚೆನ್ನಾಗಿದೆ, ಕೇಂದ್ರ ಪುರಸ್ಕೃತ ಶಾಲೆ ಎಲ್ಲ, ಈಗ ಏನಾಗ್ಬೇಕಂತೀರಿ? ರಸ್ತೆ ಇಲ್ಲ, ಏನಿಲ್ಲ, ಗ್ಲಾಸ್ ಎಲ್ಲ ಹೊಡೆದಾಕ್ಯಾರ, ಏನಾಗ್ಬೇಕಂತೀರಿ ಅಂತ? ಇಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಸರ್. ರಸ್ತೆ ಆಗಬೇಕು, ಕಾಂಪೌಂಡ್ ಆಗಬೇಕು, ಆಟದ ಮೈದಾನ ಆಗಬೇಕು, ಮತ್ತು ಮುಂದೆಲ್ಲ ಸ್ವಚ್ಛತೆ ಆಗಬೇಕು. ಬೋರ್ವೆಲ್ಲಿಂದು ನೀರು ಕೆಲವೊಂದು ಮಾರ್ಚದಾಗ ಹೋಗ್ಬಿಡ್ತಾವೆ, ಬೋರ್ವೆಲ್ ಆಗಬೇಕು. ಆ ಬೋರ್ವೆಲ್ನು ಪ್ರೈವೇಟ್ ಅದ, ನಮ್ದಿಲ್ಲ ಅಂತಾರೆ ಕೆಲವೊಂದು ಸಲ. ನಾವು ಬೇರೆ ಕಡೆಯಿಂದ ಒಂದೊಂದು ದಿವಸ 400-500 ರೂಪಾಯಿ ದುಡ್ಡು ಕೊಟ್ಟು ಮಕ್ಕಳಿಗೆ ನೀರನ್ನು ಕುಡಿಸಿದ ಸಂದರ್ಭಗಳಿವೆ. ಹಾಗೆ ಹಲವಾರು ಇಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನೂ ಕಾಣಬೇಕಾಗಿದೆ. ಕುಡಿಯುವ ಸ್ವಚ್ಛ ನೀರಿಂದ ಇರ್ಬೋದು, ಒಳಾಂಗಣದಲ್ಲಿ ವರಂಡದಲ್ಲಿ ಈಗ ಸದ್ಯ ನೀವು ಹೋದ್ರೂ ನೋಡ್ಬೋದು, ಭಾಳಷ್ಟು ನೀರಿನಿಂದ ಕೆಸರಾಗ್ತಾ ಇದೆ, ನೀರು ನಿಂತ ಸ್ಮೆಲ್ ಬರ್ತಾ ಇದೆ. ಇದಿಷ್ಟು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಾತಾಗಿರ್ತಕ್ಕಂಥದ್ದು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಭಾರಿ ಮಳೆಗೆ ಕೆಸರುಗದ್ದೆ ಅಂತಾಗಿವೆ ರಸ್ತೆಗಳು. ಶಿವಮೊಗ್ಗದ ಯಡಗೊಪ್ಪ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ. ಪ್ರತಿ ಬಾರಿ ಮಳೆಯಾದರೂ ಸಂಕಷ್ಟ ಪಡುವಂತಹ ಸ್ಥಿತಿ ಈ ಭಾಗದ ಜನರದ್ದು. ಈಗ ರಸ್ತೆಗಳು ಯಾವ ರೀತಿಯಾಗಿ ಕೆಸರುಗದ್ದೆ ಅಂತ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೋಗೋದಿಕ್ಕೂ ಕೂಡ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ರಸ್ತೆ ಹದಗೆಟ್ಟು ಹೋಗಿದೆ ಅಲ್ಲಿ. ಈಗಾಗಲೇ ಪ್ರತಿ ಬಾರಿ ಮಳೆಯಾದರೂ ಕೂಡ ಸಂಕಷ್ಟ ಪಡುವಂತಹ ಸ್ಥಿತಿ ಈ ಭಾಗದ ಜನರದ್ದು. ಗದ್ದೆ ಅಂತಾಗಿದೆ ರಸ್ತೆ, ಗದ್ದೆನೇ ಒಂದು ಪಾಲ್ ಮೇಲಪ್ಪ ಅನ್ನುವ ರೀತಿಯಾಗಿದೆ.
ಗ್ರಾಮಸ್ಥರು ಪ್ರತಿನಿತ್ಯ ಪರದಾಟವನ್ನು ಅನುಭವಿಸುತ್ತಿದ್ದಾರೆ. ಡಾಂಬರ್ ಕಾಂಕ್ರೀಟ್ ರಸ್ತೆ ಹಾಕ್ಸಿ ಅಂತ ಹೇಳಿ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ವೋಟ್ ಕೇಳುವಾಗ ಮಾತ್ರ ಊರಿಗೆ ಬಂದು ತಮಗೆ ವೋಟ್ ಕೊಡಿ, ಎಲ್ಲಾ ಮೂಲಭೂತ ಸೌಕರ್ಯಗಳು ನಿಮಗೆ ಕೊಡಿಸ್ತೀವಿ, ರಸ್ತೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಆ ನಂತರ ನೋಡಿ ಎಷ್ಟು ಕಷ್ಟಪಟ್ಟು ಅಲ್ಲಿ ವೆಹಿಕಲ್ ಅನ್ನ ಮೂವ್ ಮಾಡಬೇಕು, ಟೂ ವೀಲರೇ ಹೋಗೋದಿಕ್ಕೆ ಆಗೋದಿಲ್ಲ ಅಲ್ಲಿ, ಅಂತಹ ಪರಿಸ್ಥಿತಿ ಇದೆ. ಗ್ರಾಮಸ್ಥರ ಮನವಿಗೆ ಇನ್ನೂ ಕೂಡ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ. ಅಲ್ಲಿ ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿ ಸಮೀಪದ ಯಡಗೊಪ್ಪ ಗ್ರಾಮದ ಈ ರಸ್ತೆಯ ಅವ್ಯವಸ್ಥೆಯನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಒಂದ್ ಕಡೆ ಗದ್ದೆ ಅಂತ ಆಗಿವೆ ರಸ್ತೆ, ಮತ್ತೊಂದ್ ಕಡೆ ಕೆಸರು ಗದ್ದೆ. ಇಲ್ಲಿ ಎಲ್ಲಿ ಹೋಗ್ಬೇಕು ಏನು, ಅಷ್ಟು ಗುಂಡಿ ಇದೆ. ಕೆಸರಲ್ಲಿ ಆಯಾ ತಪ್ಪಿ ಬೀಳ್ತಾ ಇದ್ದಾರೆ ವಾಹನ ಸವಾರರು. ಇನ್ನು ಶಾಲೆಗೆ ಹೋಗುವ ಮಕ್ಕಳ ಪರಿಸ್ಥಿತಿ ಅಂತ ಹೇಳೋದೇ ಬೇಡ, ಅವರ ಗೋಳು ಯಾರು ಕೂಡ ಕೇಳೋರೇ ಇಲ್ಲ ಅನ್ನೋ ರೀತಿ ಆಗಿದೆ. ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ನಮ್ಗೆ ವೋಟ್ ಹಾಕಿ ಅಂತ ಹೇಳ್ತಾರೆ, ಅಭಿವೃದ್ಧಿ ಮಾಡೋದಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ರೋಡ್ ಈ ನಮೂನೆ ಆಗೈತಿ. ಶಾಲೆ ಮಕ್ಕಳು ಹೆಂಗ್ ಓಡಾಡ್ಬೇಕು, ಯಾರಿಗಾರ ಆರಾಮಿಲ್ಲ ಅಂದ್ರೆ ಹೆಂಗ್ ಹೋಗ್ಬೇಕು? ಇಲ್ಲಿ ಇದು 1 ವರ್ಷದಿಂದ ನಡೀತಾ ಇಲ್ಲ, 4-5 ವರ್ಷದಿಂದ ಇದೇ ಆಗೈತಿ. ಪಿಡಿಒ ಅವತ್ ಮೊನ್ನೆ ನೀರ್ ಬಿಲ್ಲಿ ಬಂದ ನಾನು ಹೊಟ್ಟೆ ಅನ್ನೋ ತಿನ್ನೋದಲ್ಲ ಅವನು ನೋಡಿಕೆ ಅಧ್ಯಕ್ಷರಲ್ಲಿ ಸತ್ತೋಗ್ಯಾರ ಇದಾರ ಇಲ್ಲಿ ನ್ಯಾಷ ಪಂಚಾಯತಿ ಒಳಗೆ. ಮಾಡ್ತೇವೆ ಯಾವ ಮಾಡ್ಸೋದು ಇವರು ಸತ್ ಮೇಲೆ ಮಾಡ್ಸದ? ಇಲ್ಲಿ ಯಾರು ಆರಾಮಿಲ್ಲ ಅಂದ್ರೆ ಹೆಂಗ್ ಬರ್ಬೇಕು? ಇಲ್ಲಿ 9 ವರ್ಷ ಮುದುಕೈತಿ ಒಂದ್ ಮನೆಗೆ, ಒಂದ್ ಕಿಲೋಮೀಟರ್ ನಡ್ಕೋಬೇಕು. ಹೆಂಗೆ ನಾವು ಆ ಶಾಲೆ ಹೋಗಕ್ ಇಲ್ಲಿ ಎಂತದ್ದು ವ್ಯವಸ್ಥೆ ಇಲ್ಲ, ಇಲ್ಲಿಂದ ನಡ್ಕೊಂಡ್ ಹೋಗ್ಬೇಕು. ಅಲ್ಲಿ ಲೇಟ್ ಆದ್ರೆ ಮಾಸ್ಟರ್ ಬೈತಾರೆ, ಬಸ್ಸಿಗೆ ಹೋಗ್ಬೇಕು. ಹೆಂಗ್ ಹೋಗ್ತಾರ ಅವ್ರೀಗ? 4ರಿಂದ 5 ವರ್ಷ ಆಯ್ತು ಇದೇ ನಮನಿನೇ. ಮೊನ್ನೆ ಕಲ್ಲಾಕ್ ಹೋಗ್ಯಾರೆ, ಸುಮ್ನೆ ಹಾಕ್ದಷ್ಟೇ ಹೊತ್ತು ಮತ್ತೆ ಅದೇ ತರಾನೇ ರೋಡು. ಈಗ 3-4 ವರ್ಷದಿಂದನೂ ಇದೇ ತರ ಆಗ್ತಾ ಇರೋದು. ಮತ್ತೇನ್ ಪ್ರಾಬ್ಲಮ್ ಇಲ್ಲ. ರೋಡ್ ಮಾತ್ರ ಎಂತ ಗಾಡಿ ಹೊಡೆಯಂಗೂ ಇಲ್ಲ, ನಡೆಯಕ್ಕೂ ಕಷ್ಟ.